ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಸಮ್ಮುಖದಲ್ಲೇ ಇವತ್ತು ಭಿನ್ನಮತ ಸ್ಫೋಟಗೊಂಡಿದೆ. ಹಿರಿಯ ಮುಖಂಡ ವಿಶ್ವನಾಥ್ ಸೇರಿದಂತೆ ಹಲವು ನಾಯಕರು ವೇಣುಗೋಪಾಲ್ ಮುಂದೆ ಅಳಲು ತೋಡಿಕೊಂಡು ಮುಖ್ಯಮಂತ್ರಿಯ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. ಸದ್ಯಕ್ಕೆ ಭಿನ್ನಮತ ಅಂದಾಕ್ಷಣ ಬಿಜೆಪಿಯ ಈಶ್ವರಪ್ಪ ಯಡಿಯೂರಪ್ಪ ನಡುವಿನ ಕಿತ್ತಾಟ ಕಣ್ಮುಂದೆ ಬರುತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ಅದಕ್ಕಿಂತಲೂ ಹೆಚ್ಚು ಕಿತ್ತಾಟವಿದೆ. ಅದು ರಾಜ್ಯದಲ್ಲಿ ಬೀಡು ಬಿಟ್ಟಿರೋ ನೂತನ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಅವರಿಗೂ ಮನವರಿಕೆಯಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಭಿನ್ನಮತ. ವೇಣುಗೋಪಾಲ್ ಮುಂದೆ ವಿಶ್ವನಾಥ್ ಅಸಮಾಧಾನ. ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನ ಹೊರಹಾಕಿ ಪಕ್ಷ ಬಿಡಲು ಮುಂದಾಗಿರೋ ಹಿರಿಯ ಮುಖಂಡ ವಿಶ್ವನಾಥ್ ಇವತ್ತು ವೇಣುಗೋಪಾಲ್ ಭೇಟಿ ಮಾಡಿ ಅಸಮಾಧಾನ ತೋಡಿಕೊಂಡ್ರು. ಸಿದ್ದರಾಮಯ್ಯ ನಿರ್ಲಕ್ಷ್ಯ ಧೋರಣೆಯಿಂದ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷ ತೊರೆಯುವ ಮಟ್ಟಕ್ಕೆ ರೆಡಿಯಾಗಿದ್ದಾರೆ ಅಂತ ವೇಣುಗೋಪಾಲ್ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಜೊತೆಗೆ ಸದ್ಯಕ್ಕೆ ನಾನು ಕಾಂಗ್ರೆಸ್ನಲ್ಲಿಯೇ ಇದ್ದೇನೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪೊಲಿಟಿಕಲ್ ಸಿನಾರಿಯೋ ಇನ್ ಕರ್ನಾಟಕ ಏನಾಗ್ತಾ ಇದೆ ಅಂತಕ್ಕಂಥ ವಸ್ತುಸ್ಥಿತಿಯನ್ನು ಅವರಿಗೆ ವಿವರಿಸಿದ್ದೇನೆ ಮತ್ತು ಸರ್ಕಾರದ ನಡೆಸುವವರ ನಡವಳಿಕೆಗಳು ಸರ್ಕಾರದ ಬಗ್ಗೆ ಏನು ಜನಾಭಿಪ್ರಾಯ ಇದೆ ಅಂತಕ್ಕಂಥ ವಿಚಾರನೂ ಕೂಡ ಅವ್ರ ಮುಂದೆ ಪ್ರಸ್ತಾಪ ಮಾಡಿದ್ದೀವಿ. ಇನ್ನು ಮಾಲಿಕಯ್ಯ ಗುತ್ತೇದಾರ್ ಕೂಡ ವೇಣುಗೋಪಾಲ್ ಭೇಟಿ ಮಾಡಿ ಪಕ್ಷದಲ್ಲಿ ನಿರ್ಲಕ್ಷ್ಯ ಮುಂದುವರೆದರೆ ಪಕ್ಷ ಬಿಡೋಕು ಸಿದ್ಧ ಅಂತ ಪರೋಕ್ಷವಾಗಿ ಸಂದೇಶ ನೀಡಿದ್ದಾರೆ. ಹೊಸ ಟೀಮ್ ಯಾವಾಗ ಹೈಕಮಾಂಡ್ ಕಳಿಸ್ಯಾರ ಅಂದರೆ ಇಲ್ಲಿ ಒಂದು ಒಳ್ಳೇದು ಮಾಡಲಿಕ್ಕೆ ಕಳಿಸ್ಯಾರ ಅಂತ ನಮಗೆಲ್ಲ ವಿಶ್ವಾಸ ಆಗಿದೆ. ಬಗೆಹರದೇ ಇದ್ರೆ ನನ್ನ ಮತದಾರರೇ ನನ್ನ ಯಜಮಾನರು, ಅವರಿಗೆಲ್ಲ ಕರೆದು ಇದೇ ಸೇಮ್ ಆಯಿತು, ನಮಗೆ ಇಲ್ಲಿ ರಕ್ಷಣೆ ಇಲ್ಲ ಅಂದರೆ ವಿಲ್ ಥಿಂಕ್ ಅಬೌಟ್ ದಟ್. ಈ ಭಿನ್ನಮತದ ಕೂಗಿನ ನಡುವೆಯೂ ಇವತ್ತು ವೇಣುಗೋಪಾಲ್ ಹಾಲಿ ಮಾಜಿ ಶಾಸಕರು, ಸಂಸದರು, ಸಚಿವರ ಸಭೆ ನಡೆಸಿದ್ರು. ಸಭೆಯಲ್ಲಿ ಬಹುತೇಕರು ಕೆಪಿಸಿಸಿಗೆ ನೂತನ ಸಾರಥಿ ನೇಮಕದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಚಿವ ರಮೇಶ್ ಕುಮಾರ್ ಸೇರಿದಂತೆ ಹಲವು ಸಚಿವರು, ಶಾಸಕರು ದುಡ್ಡಿರುವವರಿಗೆ ಅಧ್ಯಕ್ಷ ಸ್ಥಾನ ನೀಡದೆ ಸಿಎಂ ಜೊತೆ ಹೊಂದಿಕೊಂಡು ಹೋಗುವವರಿಗೆ ಕೆಪಿಸಿಸಿ ಪಟ್ಟ ಕಟ್ಟಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ಕೆಲ ಮುಖಂಡರು ಪಕ್ಷದಲ್ಲಿ ಶಿಸ್ತಿಲ್ಲ, ಸಂಘಟನೆ ತೀವ್ರಗೊಳ್ಳಬೇಕಿದೆ ಅಂತ ಹೇಳಿದ್ದಾರೆ. ಜಿಲ್ಲಾ ಮಂತ್ರಿಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಯಾಕೆಂದರೆ ಅವರುಗಳು ಆಯಾ ಜಿಲ್ಲೆನಲ್ಲಿದ್ದು ಅವರೇ ಗ್ರೂಪಿಸಮ್ ಮಾಡ್ತಾರೆ, ಮತ್ತು ಅವರವರ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಲ್ಲ ಅವರು. ಈ ರೀತಿಯಾಗಿ ಅವರ ಕಾರ್ಯಚಟುವಟಿಕೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಕದ ಜಿಲ್ಲೆನಲ್ಲಿ ಇರ್ತಕ್ಕಂಥವ್ರನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಬದಲಾವಣೆ ಮಾಡೋದ್ರಿಂದ ಅರ್ಧ ಗ್ರೂಪಿಸಮ್ಮು ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ಅದೇನೇ ಇರಲಿ, ಚುನಾವಣೆ ವರ್ಷದಲ್ಲಿ ಪಕ್ಷ ಶರವೇಗದಲ್ಲಿ ಸಂಘಟನೆಯತ್ತ ಮುನ್ನಡೆಯಬೇಕಿದೆ. ಆದರೆ ಪಕ್ಷದಲ್ಲಿನ ಮುಖಂಡರ ಕಿತ್ತಾಟ ಇದಕ್ಕೆ ಅಡ್ಡಿಯಾಗಲಿದೆ ಅನ್ನೋದನ್ನ ವೇಣುಗೋಪಾಲ್ ಸಭೆಗಳು ಪ್ರೂವ್ ಮಾಡ್ತಾ ಇವೆ. ಶ್ರೀನಿವಾಸ್ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.